ಇವನ್ಗಿಂತ ಒಳ್ಳೆ ಹುಡುಗನ ತಂದು ನಿನಗ್ ಮದ್ವೆ ಮಾಡ್ತೀವಿ. ಧೈರ್ಯವಾಗಿರೆ, ಅಳ್ಬೇಡ ಕಣೆ. ಇಲ್ಲ, ನಾನ್ ಯಾರನ್ನ ಕಳ್ಕೊಂಡ್ನೋ ಅವನೇ ನನಗ್ ಬೇಕು. ಯಾರು ಅವನನ್ನ ನನ್ನಿಂದ ಕಿತ್ಕೊಂಡ್ರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಆಯ್ತು ಮಗಳೇ, ನನ್ನ ರಾಜಕೀಯದ ಶಕ್ತಿನೆಲ್ಲ ಉಪಯೋಗಿಸಿ ನೀನು ಹೇಳಿದ್ದನ್ನ ಮಾಡ್ತೀನಿ. ಹೇಳಮ್ಮ, ಏನು ಮಾಡಬೇಕು? ಯಾಕಮ್ಮ, ನನ್ನ ಮಾತು ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಿನಗೋಸ್ಕರ ನನ್ನ ಪ್ರಾಣನೇ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲಮ್ಮ. ಅಂದಮೇಲೆ ನೀನು ಹೇಳಿದ್ದನ್ನ ಮಾಡಲ್ವಾ? ನಿನ್ನನ್ನೇ ನಂಬಿಕೊಂಡು ಬದುಕಿರೋ ಜೀವನಮ್ಮ ಇದು. ಹೇಳಮ್ಮ, ಅದು ಏನ್ ಮಾಡ್ಬೇಕು ಹೇಳು. ಅಪ್ಪ, ಸೋಲು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಬೆಳ್ದೋಳ್ ನಾನು. ನನಗ್ ಬೇಕಾಗಿದ್ದನ್ನ ಚಿಟ್ಕೆ ಹೊಡೆದು ಪಡ್ಕೊಳ್ತಾ ಇದ್ದೆ. ಆದ್ರೆ ಇವತ್ತು ಆ ಕೆಲಸದೊಳ್ ಮುಂದೆ ಸೋಲೋ ಹಾಗಾಯ್ತು. ಆ ಸೋಲ್ಗೆ ಪ್ರತೀಕಾರ ತೀರಿಸ್ಕೊಳ್ಳೇಬೇಕು. ಅದಕ್ಕೆ ಅವಳು ಸಾಯ್ಬೇಕು. ಮಾಮ್, ನೀನ್ ಹೀಗ್ ಡ್ಯಾಡ್ ಮೇಲೆ ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರು. ತಾಳ್ಮೆ? ನನ್ನ ಮನೆನೆ ಹೊತ್ತಿ ಉರಿತಾ ಇರ್ಬೇಕಾದ್ರೆ ನಾನು ತಾಳ್ಮೆಯಿಂದ ಇರ್ಬೇಕಾ? ಅವಳಿ ಮನೆಯಿಂದ ಹೊರಗಡೆ ಹೋದ್ಮೇಲೆನೆ ನನಗೆ ಸಮಾಧಾನ ಅನ್ನೋದು ಸಿಗೋದು. ನಾನು ಅವಳ ಮನೆಯಿಂದ ಹೊರಗಡೆ ಕಳಿಸಿ ಅಂದ್ರೆ ಅವಳನ್ನ ಕಳಿಸ್ದೆ ಇಲ್ಲೇ ಇಟ್ಕೊಂಡು ನನಗೆ ಅವಮಾನ ಮಾಡ್ತಾ ಇದ್ದೀರಲ್ವಾ? ಮಾಮ್, ನಿನ್ಗೆ ಯಾರು ಅವಮಾನ ಮಾಡ್ತಿಲ್ಲ. ಆದ್ರೆ ಅವಳನ್ನ ಇಲ್ಲಿಂದ ಹೊರಗಡೆ ಹೇಗೆ ಕಳ್ಸೋದು ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಡ್ಯಾಡ್, ನೀವಾದ್ರೂ ಹೇಳಿ. ನೋಡ್ ರಾಜೇಶ್ವರಿ, ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ ಅಂತ ನಿನ್ಗಾಗ್ಲೇ ಹೇಳಿದ್ದೆ. ನನ್ ಮಗ ಅವಳ ಕೂತ್ಕೆಗೆ ಮಾಂಗಲ್ಯ ಕಟ್ಟಿದಾನೆ ಅಂದ್ಮೇಲೆ ಅವಳ ನಮ್ಮನೆ ಸೊಸೆ ಅವಳ ಮನೆಯಿಂದ ಹೇಗ್ ಕಳ್ಸಕ್ಕಾಗತ್ತೆ? ಇದನ್ನೇ ಬೇಡ ಅಂತ ಬರ್ಕೊಳ್ತಾ ಇರೋದು. ನನ್ನ ಎಷ್ಟು ಬೆರೆದ್ವಾಗ ಅವ್ನು ತಾಳಿ ಕಟ್ಟಿರ್ಬೇಕಾದ್ರೆ ಅದನ್ನ ಮದುವೆ ಅಂತ ಹೇಗ್ರಿ ಅನ್ನಕ್ಕಾಗುತ್ತೆ? ನಾನ್ ಇಷ್ಟಪಟ್ಟಿದ್ ಹುಡುಗಿ ಈ ಮನೆಗ್ ಸೊಸೆಯಾಗಿ ಬರ್ಬೇಕಾಗಿರೋದು ಅಮಿತಾ. ಅವಳನ್ನ ಸೊಸೆ ಅಂತ ಒಪ್ಕೊಳ್ತೇನೆ ಹೊರತು ಈ ಕೆಲಸದವಳನ್ನ ಅಲ್ಲ. ನನಗ್ ಗೊತ್ತು ನೀವ್ ಯಾರು ಅವಳನ್ನ ಮನೆಯಿಂದ ಹೊರಗಡೆ ಕಳ್ಸೋದಿಲ್ಲ ಅಂತ. ಅದಕ್ಕೆ ನಾನೇ ಅವಳನ್ನ ಕತ್ತಿಡ್ದು ಮನೆಯಿಂದ ಹೊರಗಡೆ ಕಳಿಸ್ತೇನೆ. ಮಮ್, ಒಂದ್ ನಿಮಿಷ, ನಾನು ಹೇಳೋದನ್ನ ಕೇಳು. ನೀನ್ ಅವಳನ್ನ ಈ ಮನೆಯಿಂದ ಹೊರಗಡೆ ಕಳ್ಸೋದು ಅಷ್ಟು ಸುಲಭ ಅಲ್ಲ. ಯಾಕೆ ಸಾಧ್ಯ ಇಲ್ಲ? ಈ ರಾಜೇಶ್ವರಿಗೆ ಅಸಾಧ್ಯ ಅನ್ನೋ ಮಾತೇ ಇಲ್ಲ. ಮಾಮ್, ನಿನ್ ಧೈರ್ಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅವಳಿರೋದು ತಾರಕ್ ರೂಮಲ್ಲಿ. ನೀನೇನಾದ್ರೂ ತಾರಕ್ ರೂಮ್ಗೆ ಹೋದ್ರೆ ಏನಾಗತ್ತೆ ಅಂತ ಗೊತ್ತಿದೆ ಅಲ್ವಾ? ಅದಕ್ಕೆ ಹೇಳ್ತಾರದು. ಸ್ವಲ್ಪ ಹೊತ್ತು ಸುಮ್ಮನೆ ಇರು. ಇದಕ್ಕೇನಾದ್ರೂ ಬೇರೆ ದಾರಿ ಹುಡ್ಕೋಣ. ಡ್ಯಾಡ್, ನೀವಾದ್ರೂ ಹೇಳಿ. ನೋಡು 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 ಹೇಗ್ ಹೋಗ್ತಾ ಇದಾರೆ ನೋಡು. ಇವರಿಗೆ ಆ ದರಿದ್ರ ಕೆಲಸದವಳನ್ನ ಮನೆಯಿಂದ ಆಚೆ ಕಳ್ಸೋದಕ್ಕೆ ಇಷ್ಟ ಇಲ್ಲ. ತಾರಕ್ ಇವ್ರ ಸಪೋರ್ಟ್ ಇಲ್ಲದೆ ಅಷ್ಟೊಂದು ಮೆರಿತಾನ? ನನ್ನ ಮಗ ತಾರಕನ ಹಾಳು ಮಾಡಿದ್ದೇ ಇವರು. ಮಾಮ್, ತಾರಕ್ ಹೀಗಾಗೋದಕ್ಕೆ ಯಾರ್ ಕಾರಣ ಅಂತ ನಿನಗ್ ಚೆನ್ನಾಗ್ ಗೊತ್ತು. ಆದ್ರೆ ಆ ಕೆಲಸದವಳು ಈ ಮನೆ ಸೊಸೆ ಆಗೋದಕ್ಕೆ ನಾನೇ ಕಾರಣ.